ಚಿಕ್ಕಮಗಳೂರಿನಿಂದ ಒಂದು ಹೃದಯ ವಿದ್ರಾವಕ ಘಟನೆ ವರದಿಯಾಗ್ತಾ ಇದೆ. ಮನೆಯಲ್ಲಿ ಜೋಕಾಲಿ ಕಟ್ಟಿರುವಂತ ಎಲ್ಲ ಪೋಷಕರು ಎಚ್ಚರವನ್ನು ವಹಿಸಬೇಕು ಅನ್ನುವಂಥದ್ದಕ್ಕೆ ಈ ಘಟನೆ, ಈ ಪ್ರಕರಣ ಒಂದು ಉದಾಹರಣೆ ಆಗ್ತಾ ಇದೆ. ಪುಟ್ಟ ಪುಟ್ಟ ಮಕ್ಕಳಿದ್ರೆ ಮನೆಯಲ್ಲಿರುವಂತ ಪೋಷಕರಿಗೆ ಮೈಯೆಲ್ಲ ಕಣ್ಣಾಗಿರಬೇಕು, ಸದಾ ಎಚ್ಚೆತ್ತುಕೊಂಡಂತ ಸ್ಥಿತಿಯಲ್ಲೇ ಇರಬೇಕು. ಸೀರೆಯಿಂದ ಕಟ್ಟಿದ್ದ ಜೋಕಾಲಿಗೆ 10 ವರ್ಷದ ಬಾಲಕಿಯೊಬ್ಬಳು ಬಲಿಯಾಗಿರುವಂತ ದಾರುಣ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಹೆಬ್ಬಳ್ಳಿ ಗ್ರಾಮದಲ್ಲಿ ಸಂಭವಿಸಿರೋದು. ಜೋಕಾಲಿ ಆಡುವಂತ ಸಂದರ್ಭ ಸೀರೆ ಉರುಳಾಗಿ ಕತ್ತಿಗೆ ಬಿಗಿದಿದೆ. ಪರಿಣಾಮ ಆ ಬಾಲಕಿ ಸಾವನ್ನಪ್ಪಿದ್ದಾಳೆ. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿರೋದು. ಮನೆಯಲ್ಲಿ ಬರೀ ಸಣ್ಣ ಮಕ್ಕಳು ಅಂತಲ್ಲ, 10-15 ವರ್ಷದ ಮಕ್ಕಳಿದ್ರೂ ಕೂಡ ಪೋಷಕರು ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದ್ರೂ ಸಾಕಾಗೋದಿಲ್ಲ ಅನ್ನುವಂಥ ವಿಚಾರ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. 10 ವರ್ಷದ ಬಾಲಕಿ ಲೇಖನ ಮನೆಯಲ್ಲಿ ಕಟ್ಟಿದ್ದಂತಹ ಜೋಕಾಲಿಗೆ ಬಲಿಯಾಗಿರೋದು. ಜೋಕಾಲಿ ಕಟ್ಟಿದ್ರು ಸೀರೆಯಲ್ಲಿ ಆಕೆ ಆಟವಾಡುವಂಥ ಸಂದರ್ಭದಲ್ಲಿ ಅಚಾನಕ್ ಆಗಿ ಅದು ಆಕೆಯ ಕತ್ತಿಗೆ ಉರುಳಾಗಿ ಪರಿಣಮಿಸಿದೆ. ನೋಡಿ, 10 ವರ್ಷದ ಮಗು ಅಂತ ಹೇಳಿದ್ರೆ ತಕ್ಷಣಕ್ಕೆ ಕೂಗೋದಕ್ಕೂ ಸಾಧ್ಯ ಆಗಿರೋದಿಲ್ಲ, ಬಿಕಾಸ್ ಕತ್ತಿಗೆನೇ ಉರುಳಾಗಿ ಬಿದ್ದಿರೋದು. ಸೊ ವಾಯ್ಸ್ ಬಾಕ್ಸ್ ಅಲ್ಲೇ ಇರೋದ್ರಿಂದ ಆಕೆ ಕೂಗೋದಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ಒಂದು 2-3 ನಿಮಿಷ ಹಾಗೆ ಬಿಗಿದಿತ್ತು ಕತ್ತಿಗೆ ಆ ಸೀರೆ ಅಂತ ಹೇಳಿದ್ರೆ ಬ್ರೈನ್ಗೆ ರಕ್ತ ಪರಿಚಲನೆ ಆಗೋದಿಲ್ಲ, ರಕ್ತ ಸಂಚಾರ ಆಗೋದಿಲ್ಲ. ಇದರ ಪರಿಣಾಮ ಆ ಹುಡುಗಿ ಬಲಿಯಾಗಿದ್ದಾಳೆ. 10 ವರ್ಷದ ಮಗು. ಪೋಷಕರು ಎಷ್ಟೆಲ್ಲ ಕನಸು ಕಟ್ಕೊಂಡಿರ್ತಾರೆ, ಚೆನ್ನಾಗಿ ಓದಿಸ್ಬೇಕು, ಒಳ್ಳೆಯ ಜೀವನ ಕೊಡಬೇಕು ಅಂಥೇಳಿ. ಬಟ್ ವಿಧಿ ಆಟ, ಆ ಮಗು ಇಷ್ಟು ಸಣ್ಣ ವಯಸ್ಸಿಗೆ ಅಸುನೀಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಚಿನ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಚಿನ್, ಮನೆಯಲ್ಲಿ ಮಗು ಆಟವಾಡ್ತಿದೆ ಅಂತ ಪೋಷಕರು ಅನ್ಕೊಂಡ್ರು, ಬಟ್ ಆ ಆಟನೇ ಮಗುವಿನ ಪ್ರಾಣಕ್ಕೆ ಕುತ್ತು ತಂದಿರೋದು. ಘಟನೆ ಕುರಿತಂತೆ ಡೀಟೇಲ್ಸು ಯಾವಾಗ ನಡೆದಿದ್ದು? ಖಂಡಿತ ಪ್ರಜ್ವಲ, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಚಿಕ್ಕಮಗಳೂರು ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಏನು ಈಗಾಗಲೇ ಸಮ್ಮರ್ ಹಾಲಿಡೇಸ್ ಇದೆ, ಹೀಗಾಗಿ ಎಲ್ಲರೂ ಮನೆಯಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಪೋಷಕರು ಕೂಡ ಎಚ್ಚರಿಕೆಯಿಂದ ಇರ್ಬೇಕು. ಆದ್ರೆ ಎಲ್ಲೋ ಅಂತ ಪೋಷಕರು ಕೂಡ ಎಚ್ಚರ ತಪ್ಪಿದ್ರ ಅನ್ನೊಂದು ಪ್ರಶ್ನೆ ಕಾಡ್ತಿರ್ತಕ್ಕಂಥ. ಮನೆಯಲ್ಲಿ ಯಾರು ಇಲ್ಲದಂತ ವೇಳೆಯಲ್ಲಿ ಏನು ಜೋಕಾಲಿನ ಕಟ್ಕೊಂಡಿದ್ರು, ಆಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಜೋಕಾಲಿನ ಕಟ್ಕೊಂಡಿದ್ರು. ಆ ಜೋಕಾಲಿಯಲ್ಲಿ ಆಡುವಂತ ಸಂದರ್ಭದಲ್ಲಿ ಕುತ್ತಿಗೆಗೆ ಜೋಕಾಲಿ ಸಿಕ್ಕಾಕೊಂಡು ಈಗ 10 ವರ್ಷದ ಲೇಖನ ಮೃತಪಟ್ಟಿರ್ತಕ್ಕಂಥದ್ದು. ಮನೆಯಲ್ಲಿ ಯಾರು ಇರ್ಲಿಲ್ಲ, ಮನೆಗೆ ಬಂದು ನೋಡುವಂತ ಸಂದರ್ಭದಲ್ಲಿ ಇಡೀ ಕುಟುಂಬಕ್ಕೆ ಒಂದ್ ರೀತಿ ಬರ ಸಿಡಿಲು ಬಡದಂತ ಆಗಿರ್ತಕ್ಕಂಥ. ಯಾಕೆಂದ್ರೆ ಆಟಾಡ್ತಿದ್ದಂತ ಮಗು ಏಕಾಏಕಿ ಮೃತಪಟ್ಟಿದೆ ಅಂತ ಹೇಳುವಂತ ಮುಗಿಲು ಮುಟ್ಟಿದೆ ಅಂತ. ಈ ಸಂಬಂಧ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.